ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸಮ್ಮರ್ ಒಲಿಂಪಿಕ್ 2024ರ ವಿಶೇಷತೆ ಏನು, ಸಿಗ್ನಸ್ X1 ಎಂದರೇನು, ಅತಿ ಹೆಚ್ಚು ಅವಧಿಯನ್ನು ಬಾಹ್ಯಾಕಾಶದಲ್ಲಿ ಕಳೆದ ವ್ಯಕ್ತಿಯು ಯಾರು, ಶುಮಾಂಗ್ ಲೀಲಾ ಎಂದರೇನು, ಆಲ್ಪೆನ್ಗ್ಲೋ ವಿದ್ಯಮಾನದ ವಿಶೇಷತೆ ಏನು, ಈ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಮ್ಮರ್ ಅಥವಾ ಬೇಸಿಗೆ ಒಲಿಂಪಿಕ್ 2024 ಕ್ರೀಡಾಕೂಟವು ಮೇ 8 ರಿಂದ 11 ಆಗಸ್ಟ್ 2024 ಫ್ರಾನ್ಸ್ ದೇಶದಲ್ಲಿ ನಡೆಯಲಿದೆ. ಇದರ ಬಹುತೇಕ ಆಟೋಟಗಳು ರಾಜಧಾನಿ ಪ್ಯಾರಿಸ್ಸಿನ ಸ್ಟೇಡಿಯಂಗಳು ಹಾಗೂ ಫ್ರಾನ್ಸಿನ ಆಡಳಿತವಿರುವ ತಾಹಿತಿ ದ್ವೀಪದಲ್ಲಿ ನಡೆಯಲಿದೆ. ಈ ಕ್ರೀಡಾಕೂಟದ ಘೋಷವಾಕ್ಯವು ಗೇಮ್ಸ್ ವೈಡ್ ಓಪನ್ ಎಂಬುದಾಗಿದೆ. ನಮ್ಮ ಭಾರತ ತಂಡದ ಕ್ರೀಡಾ ಜ್ಯೋತಿಯನ್ನು ಒಲಿಂಪಿಕ್ ಚಿನ್ನ ವಿಜೇತ ಮಾಜಿ ಶೂಟರ್ ಅಭಿನವ್ ಬಿಂದ್ರಾ ಅವರು ಹಿಡಿಯಲಿದ್ದಾರೆ. ಇದಕ್ಕೂ ಮುಂಚೆಗಿನ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟವು ಜಪಾನಿನ ರಾಜಧಾನಿಯಾದ ಟೋಕಿಯೋದಲ್ಲಿ ನಡೆದಿತ್ತು. ಸಿಗ್ನಸ್ X1 ಎಂಬುದು ಒಂದು ಬ್ಲ್ಯಾಕ್ ಹೋಲ್ ಅಥವಾ ಕಪ್ಪು ರಂಧ್ರದ ಹೆಸರು. ಇದು ಬಾಹ್ಯಾಕಾಶದಲ್ಲಿ ಪತ್ತೆ ಹಚ್ಚಲಾದ ಅತ್ಯಂತ ಮೊದಲನೆಯ ಕಪ್ಪು ಕುಳಿ. ಇದು ಎಕ್ಸ್-ರೇ ಕಿರಣಗಳನ್ನು ಹೊರಸೂಸುತ್ತದೆ. ಸಿಗ್ನಸ್ನ ಗಾತ್ರವು ಸೂರ್ಯನ ಗಾತ್ರಕ್ಕಿಂತ 20 ಪಟ್ಟು ಜಾಸ್ತಿ ಇದೆ. ಇದನ್ನು 1971ರಲ್ಲಿ ಅಮೆರಿಕಾದ ನ್ಯೂ ಮೆಕ್ಸಿಕೋದಿಂದ ಹಾರಿಸಲಾದ 2 ಏರೋಬಿ ಉಪಕಕ್ಷೀಯ ರಾಕೆಟ್ಗಳ ಸಹಾಯದಿಂದ ಮೊದಲ ಬಾರಿಗೆ ಪತ್ತೆ ಹಚ್ಚಲಾಯಿತು. ಇದರ ಉಷ್ಣಾಂಶವು ಸುಮಾರು 31,000 ಕೆಲ್ವಿನ್ಗಳು. ಭೂಮಿಯಿಂದ ಸಿಗ್ನಸ್ಗೆ ಇರುವ ದೂರವು ಸುಮಾರು 7,000 ಜ್ಯೋತಿರ್ವರ್ಷಗಳು. ಇತ್ತೀಚೆಗೆ ಭಾರತದ ಆಸ್ಟ್ರೋಸ್ಯಾಟ್ ಎಂಬ ಉಪಗ್ರಹವು ಸಿಗ್ನಸ್ X1 ಕಪ್ಪು ರಂಧ್ರದ ಎಕ್ಸ್-ರೇ ಧ್ರುವೀಕರಣವನ್ನು ನಿಖರವಾಗಿ ಅಳತೆ ಮಾಡಿತ್ತು. ರಷ್ಯಾ ದೇಶದ 59 ವರ್ಷದ ಒಲೆಗ್ ಕೊನೆನೆಂಕೋ ಎಂಬ ಗಗನಯಾತ್ರಿಯು 878 ದಿನ 12 ಗಂಟೆಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದು ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದ ಇವರು ನಂತರ ಹಲವಾರು ವರ್ಷಗಳ ಕಾಲ ಫ್ಲೈಟ್ ಇಂಜಿನಿಯರ್ ಆಗಿಯೂ ದುಡಿದಿದ್ದಾರೆ. 1996ರಲ್ಲಿ ರಷ್ಯಾದ ಬಾಹ್ಯಾಕಾಶ ಸಂಸ್ಥೆಯಾದ ರಾಸ್ಕಾಸ್ಮೋಸ್ನ ಕಾಸ್ಮೊನಾಟ್ ಅಥವಾ ಗಗನಯಾತ್ರಿಯಾಗಿ ಇವರು ಆಯ್ಕೆಯಾದರು. ಶುಮಾಂಗ್ ಲೀಲಾ ಎಂಬುದು ಮಣಿಪುರ ರಾಜ್ಯದ ರಂಗಕಲೆ, ಅಂದರೆ ಥಿಯೇಟರ್ ಆರ್ಟ್. ಕೆಲವು ಮೂಲಗಳ ಪ್ರಕಾರ ಈ ಕಲೆಯು 1895ರಲ್ಲಿ ಪ್ರಾರಂಭವಾಯಿತು. ಮುಖ್ಯವಾಗಿ ಮೈತೇಯಿ ಜನರು ಈ ಕಲೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನೂಪಾ ಶುಮಾಂಗ್ ಲೀಲಾ ಎಂಬುದು ಕೇವಲ ಗಂಡಸರ ತಂಡವಾದರೆ ನೂಪಿ ಶುಮಾಂಗ್ ಲೀಲಾ ತಂಡವು ಕೇವಲ ಹೆಂಗಸರನ್ನು ಹೊಂದಿರುತ್ತದೆ. ನೈತಿಕತೆ, ಭ್ರಾತೃತ್ವ ಹಾಗೂ ಸಹಬಾಳ್ವೆಯನ್ನು ಬಿಂಬಿಸುವ ನಾಟಕಗಳನ್ನು ಈ ಕಲೆಯಲ್ಲಿ ಪ್ರದರ್ಶಿಸುತ್ತಾರೆ. 2017ರಲ್ಲಿ ಈ ಕಲೆಯ ನಿಪುಣ ಶೌಗರ್ಪನ್ ಹೇಮಂತ ಎಂಬುವವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯು ಲಭಿಸಿತ್ತು. ಇದು ಈ ಕಲಾ ಪ್ರಕಾರಕ್ಕೆ ದೊರಕಿದ ಏಕೈಕ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯಾಗಿದೆ. ಆಲ್ಪೆನ್ಗ್ಲೋ ಎಂಬುದು ಒಂದು ಬೆಳಕಿನ ವಿದ್ಯಮಾನವಾಗಿದೆ. ಸೂರ್ಯನ ಅಭಿಮುಖವಾಗಿ ದಿಗಂತದಲ್ಲಿ, ಅಂದರೆ ಹಾರೈಸನ್ನಲ್ಲಿ ಕಂಡುಬರುವ ನಸುಕೆಂಪಗಿನ ಬೆಳಕು. ಬೆಳಕಿನ ವಕ್ರೀಭವನವೇ ಈ ವಿದ್ಯಮಾನಕ್ಕೆ ಕಾರಣ. ಸಾಮಾನ್ಯವಾಗಿ ಈ ವಿದ್ಯಮಾನವು ಸೂರ್ಯೋದಯಕ್ಕೆ ಮುಂಚೆ ಅಥವಾ ಸೂರ್ಯಾಸ್ತ ಆದ ನಂತರ ಉಂಟಾಗುತ್ತದೆ.